ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಅದೇ ನೋಡ್ರಿ ಬರೋಚಿ ಕಡೆಲ್ಲ ಹೊಲಸಾಗಿತ್ರಿ. ಎಲ್ಲ ವಾರವರಿ ಮಾಡಿ ಗಿಡಗಳದು ತಾಟಿ ಅವಲ್ರಿ ಎಲ್ಲ ಸರಿಸಿ ಕಸ ಹೊಡ್ದು ನೋಡ್ರಿ. ಇಲ್ಲಿ ಗಾಳಿಗೆ ಏನು ಮಾಡ್ತದ, ಒಟ್ಟು ಹಾರಿ ಮೂಲ್ಯಾಗ ಒಂದು ನಿಂದಿರ್ತದ್ರಿ ಕಚ್ರ ನೋಡ್ರಿ. ಇಲ್ಲೆಲ್ಲ ಒಂದು ಸ್ವಲ್ಪ ಹುಲ್ಲು ಎದ್ದಿತ್ತಿದೆಲ್ಲ ಕಿತ್ತಿ ಸ್ವಚ್ಛ ಕಸ ಹುಡುಗಿ ಎಲ್ಲ ಒತ್ತಾಟಿಟ್ಟಿವ್ರಿ. ಇಲ್ಲೆಲ್ಲ ಹುಡುಗಿದ್ ನೋಡ್ರಿ. ಇಲ್ಲಿ ಕಸನೇ ಲಗುಟ್ ಹೋಗಂಗಿಲ್ಲ ರೀ, ಕೆಟ್ಟ ಕಾಡ್ಜು ಅಂತಿತ್ತು. ಎಲ್ಲ ಕಟ್ಗೆ ಇದೆಲ್ಲ ಒತ್ತಾಟಿಟ್ಟು ಕಡೆಲ್ಲ ಹುಡುಗಿದ್ ನೋಡ್ರಿ. ಬರ್ಚಿ ಎಲ್ಲ ಹುಡುಗಿ ಒಲಿ ಬಿ ತೊಳೆದೀನಿ ರೀ. ಒಲಿ ತೊಳೆದು ಪೂಜೆ ಮಾಡಿಬಿಟ್ಟೇನಿ ರೀ ಒಲಿ. ಯಾಕಂದ್ರೆ ಈಗ ಗ್ಯಾಸ್ ಒಂದಿಲ್ಲಲ್ರಿ, ಅದಕ್ಕಾಗಿ ಗಾಳಿ ಬಿಡ್ತಂದ್ರೆ ಇಲ್ಲಿ ಮಾಡ್ತಾ, ಗಾಳಿ ಬಿಡಲಿಲ್ಲ ಅಂದ್ರೆ ಅಲ್ಲಿ ಒಳಗೆ ಒಂದು ಒಲಿ ಹಾಕಿದೇವ್ರಿ. ಇಟ್ಟಂಗೆ ಇಟ್ಟಿದ್ದೆವು, ಅಲ್ಲಿ ಮಾಡ್ತೀನಿ. ಗಾಳಿ ಸಂಬಂಧ ಅಂತರೂ ಸಾಕಾಗ್ಯದ್ರಿ. ನೀನು ಚಂತನ ಗಾಳಿ ಭಾಳ ಬಿಟ್ಟದ, ಅದಕ್ಕಾಗಿ ನೋಡ್ರಿ ಇಲ್ಲೆಲ್ಲ ಹುಡುಗಿದು ಸ್ವಚ್ಛ. ಇಲ್ಲಿ ಇಟ್ಟಿದ್ದೇವೆ ನೋಡ್ರಿ ಇಟ್ಟಂಗಿ. ಏನು ಹೋಳಿಗೆ ಇಲ್ಲೇ ಮಾಡಿದ್ದು ನೋಡ್ರಿ. ಎಲ್ಲ ಜರ ಹೊರವರಿ ಮಾಡಿ ಸೋನು ಇದೆಟ್ಟು ಹುಡುಗಿ ದಮ್ಮಿಗೆ ಬತ್ರಿ. ನನಗೆ ಇದಿಟ್ಟು ಒತ್ತಪ್ಪ ಹಸುನಾಗ ಎಲ್ಲತ್ತಿದ. ಈಗ ನಾನೇ ಹುಡುಗ್ತೀನಿ ರೀ. ಅದು ಈಗ ಶನಿವಾರ ಅಲ್ರಿ, ಚಿನ್ನು ಭೀ ಸಾಲಿಗೆ ಹೋಗ್ಯಾಳ. ಮತ್ತು ನಂದು ಕ್ಲೀನಿಂಗ್ ಆಯಿತು. ಮ್ಯಾಗಿಂದು ಒಟ್ಟು ಕಸ ಹುಡುಗ್ದ, ಬಾಂಡೆ ತಿಕ್ಕಿದು ತೆಳಗಿನ ಕಸ ಹುಡುಗಿಬಿಟ್ಟು ನೋಡ್ರಿ. ಯಾವಾಗ ನನಗೆ ಇರ್ತದೆ, ಅದ್ರಾಗ ಒಂದು 2-3 ದಿನ ಹನಿ ಹೊಂಟಿತ್ತು. ಹನಿ ಸಂಬಂಧ ಒಟ್ಟು ಗಿಜಿ ಅನ್ಸ್ಲತ್ತಿತ್ತು ರೀ. ಇಲ್ಲೆಲ್ಲ ಸೋರ್ತದ. ಒಂದು ಸ್ವಲ್ಪ ಗಲೀಜು ಆಯ್ತಂದ್ರೆ ಹೆಸ್ಗೆ ಬರಂದಂಗೆ ಆಗ್ತದೆ ನೋಡ್ರಿ. ಅದಕ್ಕಾಗಿ ಎಲ್ಲ ಬರ್ಚಿ ಹುಡುಗಿಬಿಟ್ಟು ಚೆಂದಾಗಿ ಗಾಳಿ ಆಡ್ತದ್ರಿ. ಅದ್ರಾಗ ಗ್ಯಾಸ್ ಒಂದು ಆಗ್ಯದ. ಅಡುಗೆ ಅದು ಇಲ್ಲೇ ಮಾಡ್ತೇವೆ. ಅಡುಗೆ ಮಾಡಿದ್ರೇನು ಬಿಟ್ಟಿದ್ರೇನು ಹುಡುಗ್ತೇವೆ ರೀ ಹಸುವನಾಗಿ. ಹುಡ್ಗದ ಒಂದು ಸ್ವಲ್ಪ ಜಾಸ್ತಿ ಅದಲ್ರಿ, ಭಾಳ ಕಷ್ಟ ಆಗ್ತದೆ ನೋಡ್ರಿ. ಮುಂಜಾನೆ 1 ತಾಸು ಹುಡ್ಗದ ಹಿಡಿತು. ಈಗ ಜಳಕ ಮಾಡಿಲ್ರಿ. ಜಳಕ ಮಾಡ್ತೀನಿ. ಚಿನ್ನು ಸಾಲಿಗೆ ಹೋಗಿದ್ದು ಅಂದ್ರೆ ಗಡ್ಬಡಿ ಆಗ್ತಿತ್ತು. ಅದ್ರಾಗ ಇವತ್ತೊಂದು ಸ್ವಲ್ಪ ಲಗೂಟನೇ ಎದ್ದೀವಿ. ಈಗ ಜಳಕ ಮಾಡಿ ಮುಂದಿನ ಕೆಲಸ ಮಾಡೋಣ್ರಿ. ಇಲ್ಲಿ ನೋಡ್ರಿ ಒಲಿ ಮ್ಯಾಗ ಚಪಾತಿ ಮಾಡ್ಲಾಗತ್ತಿದೆ. ಯಾಕಂದ್ರೆ ಹೊರಗೆ ಮಾಡ್ಬೇಕಂದ್ರೆ ಗಾಳಿ ಜಾಸ್ತಿ ಬಿಟ್ಟದ್ರಿ. ಗಾಳಿ ಸಲ್ಯಾಕ ಇಲ್ಲೇ ಮಾಡ್ಲತ್ತಿದ್ ನೋಡ್ರಿ. ಚಪಾತಿ ಮಾಡಿದೆ. ಈಗ ಸಿಕ್ಕಾಪಟ್ಟಿ ಕಾಡ್ತು ನೋಡ್ರಿ. ಆತನ ಒಲಿ ಒಂದು ಸ್ವಲ್ಪ ಉರಿಯಾಕತ್ತದ. ಇಲ್ಲ ಉಳ್ಳಿ ತೊಗೊಂಡಿದ್ದ ಚಪಾತಿ ಮಾಡ್ಲಿಕ್ಕೆ. ಗ್ಯಾಸ್ ಎಂದು ಬಂದಾಳ ಈ ಶಿವನ್ನ ನೋಡ್ರಿ. ಜರ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡಿದ. ಒಲಿ ಮ್ಯಾಗ ಅಡುಗೆ ಮಾಡೋದೇನು ಕಷ್ಟ ಅನ್ಸಂಗಿಲ್ರಿ. ಗಾಳಿ ಸಂಬಂಧ ಸಾಕು ಮಾಡಿಬಿಟ್ಟ ನೋಡ್ರಿ. ಗಾಳಿ ಹಿಂಗೆ ಸುತ್ತ ಹೊಡಿತದ್ರಿ. ಗಾಳಿ ಕಡೆ ಕೂತ್ರು ಭೀ ಗಾಳಿ ಒಟ್ಟ ಇಟ್ಟು ಕಣ್ಣು ಉರ್ಲಿತ್ತೀವ್ರಿ. ಕಣ್ಣು ಉರ್ಲಿತ್ತೀವಿ ನೋಡ್ರಿ. ರಾತ್ರಿ ಚಂತನ ಒಲಿ ಮುಂದೆ ಮುಂಜಾನೆ ಅಡುಗೆ ಇಟ್ಟು ಮಾಡೋದು ಆಯ್ತು. ಹೊಳ್ಳಿ ರಾತ್ರಿ ಮುಂಜಾನೆ ಅಡುಗೆ ಮಾಡಿ 12 ತನಕ ಇದೇ ಆಗ್ಯದ. 12 ಮುಂದೆ ಮತ್ತು ಎಳ್ಳಿನ ದೇವ್ರು ಮಾಡೋದಿತ್ತಲ್ರಿ, ಹೋಳಿಗೆ ಮಾಡೋದು. ಹಿಂಗಾಗಿ 3:30 ತನಕ ಅದೇ ಆಗ್ಯದ. ನಿನ್ನ ಇಡೀ ದಿನ ಎಲ್ಲ ಹೊಗೆ ಮುಂದಿದ್ದಂಗನೇ ಒಟ್ಟು ಹೊಗೆ ಒಲಿ ಮ್ಯಾಗ ಹೆಚ್ಚು ಮಾಡಂಗಿಲ್ಲಲ್ರಿ. ಅದಕ್ಕಾಗಿ ಸಿಕ್ಕಾಪಟ್ಟಿ ಕಣ್ಣು ಉರ್ಲಿತ್ತೀವಿ ನೋಡ್ರಿ ರಾತ್ರಿ. ಈಗ ಮತ್ತೆ ಮುಂಜಾನೆ ಅದು ಇದೇ ನಡೆದದ್ರಿ. ಹೊಗೆ ಹತ್ತದೆ ನೋಡ್ರಿ. ಗಾಳಿ ಹ್ಯಾಂಗೆ ಬರ್ತದೆ. ಗಾಳಿ ಇರಲಿಲ್ಲ ಅಂದ್ರೆ ನಾವು ನೋಡ್ರದಾಗ ಆಗ್ತದ್ರಿ ಅಡುಗೆ. ಗಾಳಿ ಸಂಬಂಧ ಎಷ್ಟು ಕಾಟಾಗ್ತದೆ. ಸಂಜೆ ಮಾಡಿ ಹೋಳಿಗೆ ಇದ್ದವ್ರು ಎಲ್ಲ ನ್ಯಾರೆ ಮಾಡ್ರ. ಈಗ
ಡಬ್ಬು ಮೆಣಸಿನ್ಕಾಯಿ ತಂದಿದ್ರಿ ಬಾಜಾರ್ದಲ್ಲಿ. ಡಬ್ಬು ಮೆಣಸಿನ್ಕಾಯ್ದು ಪಲ್ಯ ಮಾಡಿದ. ಆಯ್ತು ಇಟ್ಟು ಹಸಿ ಶೇಂಗಾ ಇದ್ದು ರೀ, ಹುರಿದು ಕೊಟ್ಟಾರೆ, ಕುಟ್ಟಿಡ್ಬೇಕು ಪಲ್ಯಕ್ಕೆ ಆತಂತೇಳಿ ಹುರಿದಿನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಹುರಿದ, ಕಡಕ್ ಕಡಕ್ ಆಗ್ಯಾವ ನೋಡ್ರಿ. ಒಲಿ ಮ್ಯಾಗ ಮಸ್ತ್ ಹುರಿತಾವ್ರಿ ಶೇಂಗಾ. ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಅಡುಗೆ ಇದೆಲ್ಲ ಮಾಡಿ ಆಮ್ಯಾಗ ಮಧ್ಯಾಹ್ನದಿಂದ ಇಲ್ಲಿ ಮನೆ ಕ್ಲೀನ್ ಮಾಡಾಕತ್ತಿದ್ ನೋಡ್ರಿ. ಆಯ್ತು ಪಂಚಮಿ ಬತ್ತಲ್ರಿ, ವರಮಹಾಲಕ್ಷ್ಮಿ ಹಬ್ಬ ಅದು ಸ್ಟಾರ್ಟ್ ಆಗ್ತಾವ. ಅದಕ್ಕಾಗಿ ಮನೆ ಸ್ವಚ್ಛ ಮಾಡ್ಬೇಕಂತೇಳಿ ಇದೊಂದು ಕಪಾಟ್ ಖುಲ್ಲ ಮಾಡಿದ್ ನೋಡ್ರಿ. ಈಚೆ ಕಡೆ ಇದರಿನ ಕಪಾಟ ಅವಕ್ಕೆ ಇವು ಪೇಪರ್ ಹಾಳಿ ಹಾಕ್ತೀನಿ ರೀ. ಪೇಪರ್ ಹಾಳಿ ಹಾಕನ ಅವೆಲ್ಲ ಹೊಲ್ಸಾಗಿವ್ರಿ ಒಂದು ಸ್ವಲ್ಪ ಪೈಲ ಹಾಕೋದು. ಅದಕ್ಕಾಗಿ ಅವೆಲ್ಲ ತೆಗೆದು ಇವು ಹಾಕಾಕತ್ತಿದ್ ನೋಡ್ರಿ. ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಲತ್ತಿದ್, ಯಾಕಂದ್ರೆ ಅವು ಕಪಾಟ್ ಸಣ್ಣ ಆತಾವ, ಇವು ದೊಡ್ಡ ಆತಾವ್ರಿ ಪೇಪರ್ ಹಾಳಿ. ಅದಕ್ಕಾಗಿ ಅವ್ರ ಸೈಜ್ ನೋಡಿ ಕಟ್ ಮಾಡಿ ಹಾಕ್ಲತ್ತೀನಿ ನೋಡ್ರಿ. ಅವೆಲ್ಲ ಡಬ್ಬಿಗಳು ತೆಳಗೆ ಇಳಿಸಿದೇವ್ರಿ. ಇವು ಡಬ್ಬಿಗಳದೇನು ಖಾಲಿ ಮಾಡಂಗಿಲ್ಲ. ಆಯ್ತು ಈಗ ಮತ್ತು ತಿಂಗಳು ತಿಂಗಳನ್ನ ಬಾನಮಿ ಹಬ್ಬ ಬತ್ರಿ. ಅದಕ್ಕಾಗಿ ಮತ್ತು ಅವಾಗೆಲ್ಲ ಕ್ಲೀನ್ ಮಾಡವು ತಿಕ್ಕವಿರ್ತಾವೆ. ಈಗ ಎಟ್ಟು ಖುಲ್ಲಾವಲ್ಲ ಅಟ್ಟೆ ತಿಕ್ತೀನಿ ರೀ. ಉಳ್ದದೆಲ್ಲ ವರ್ಷ ಇಡ್ಬೇಕಂತ ಹೇಳಿ ವರ್ಷಾಗತ್ತಿದ್ ನೋಡ್ರಿ. ಹಂಗೆ ಈಗ ಸೋನು ಈ ಕಡೆ ಒಂದು ಜರ ಕ್ಲೀನ್ ಮಾಡೋತಿದ. ಕ್ಲೀನ್ ಅಂದರೆ ನಾಗ ಗ್ಯಾಸ್ ಟಾಕಿ ಇಡ್ತೇವಲ್ರಿ, ಗ್ಯಾಸ್ ಟಾಕಿ ಹಿಂದೆ ಇವೇ ಪೇಪರ್ ಹಾಳಿ ಮತ್ತು ಕೋಳ್ಪಟ ಅದು ಇದು ಇದ್ದು ಒಂದು ಜರ ತೆಗೆದು ಜರ ಹುಡುಗಪ್ಪ ಅಲ್ಲಿ ಇದಲ್ಲುತ್ತಿದ ಚಿನ್ನು ಡಬ್ಬಿಗಳು ವರ್ಷ ಕುಳ್ಳುತ್ತೇವೆ ನೋಡ್ರಿ. ಇವೆಲ್ಲ ಭಾಂಡೆಗಳು ತಿಕ್ಕೋದು ಭಾಂಡೆ ಇದ್ದು ರೀ. ಎಲ್ಲ ಪೇಪರ್ ಕಪಾಟ್ನಾಗ ಹಾಕಿ ಇಲ್ಲೆಲ್ಲ ಅವು ಭಾಂಡೆ ಡಬ್ಬ ಹೊಡಿತಿದ್ ನೋಡ್ರಿ. ದಿನ ಒಂದು ಸ್ವಲ್ಪ ಮಾಡ್ಕೊತ ಹೋದೆ ಅಂದರೆ ನಡೀತಾವ್ರಿ. ಇಲ್ಲಾಂದ್ರೆ ಒಮ್ಮೆ ಎಲ್ಲ ಆಗಂಗಿಲ್ಲ, ಬಿಡಂಗಿಲ್ಲ. ಕಂಡಂಗೆ ಹುಡುಗ ಚಲೋ ಅದ. ಈಗ ಅದು ನೋಡ್ರಿ, ಈಗ ಒಂದೇ ಕಪಾಟಿ ಮಾಡಾರ್ದಾಗ ಗಂಡಿಗೆ ಬಂದ ಜೀವ. ಈ ಕಡೆ ಇನ್ನೊಂದು ಕಪಾಟ ಅದ ಪೂರ್ತಿ ಮಾಳ ಅದ ನೋಡ್ರಿ. ಹಿಂಗೆ ಇವೆಲ್ಲ ನೋಡ್ರಿ. ತೆಳಗೆ ಇಳಿಸಿ ಇಟ್ಟಿದ. ಚಿನ್ನು ಒಂದು ಸ್ವಲ್ಪ ವರ್ಷ ಕೊಡವ ಎತ್ತಿಡ್ತೀನಿ ಬರ ಅವು ಅಂತ ಅಂದು ಹೇಳುತ್ತಿದ್ದ. ಆಕಿ ಒರೆಸ್ಲತ್ತೀವಿ ನೋಡ್ರಿ. ಇಲ್ಲಿ ಎಷ್ಟು ಕೆಲಸ ಮಾಡಿದ್ರೆ ಸರಿಯಂಗಿಲ್ಲ ನೋಡ್ರಿ. ಇವು ವರ್ಷವು ತಿಕ್ಕವು ತೊಳೆವು ಮನೆ ಕ್ಲೀನ್ ಅದೊಂದು ಅಂದ್ರೆ ಒಟ್ಟು ಹೆಣ್ಮಕ್ಳಿಗೆ ಭಾಳ ಹೈರಾಣ ನೋಡ್ರಿ. ಇವು ದಂಧೆ ಕ್ಲೀನ್ ಮಾಡ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಅದ್ರ ಸಲಕ್ಕೆ ನಿನ್ನ ಇಳಿಂದೇವ್ರು ಮಾಡಿ ಮುಗಿಸ್ದೇವು ನೋಡ್ರಿ. ಇವೆಲ್ಲ ದಿನ ಒಂದು ಸ್ವಲ್ಪ ಮಾಡ್ಬೇಕಂತ ಹೇಳಿ ಹಂಗೆ ಸೋನು ಚಿನ್ನೊಂದು ನಡೀತದ್ರೆ ಹಂಗೆ ಕಚ್ಚಾಡೋದು ಜಗಳ ಆಡೋದು. ಒಂದು ಸ್ವಲ್ಪ ಪುಡಿಯಾಗ ಜೀರಿಗೆ ಎದಿದ್ದು ಅವೆಲ್ಲ ಮಸಾಲೆ ಡಬ್ಬಿ ಕ್ಲೀನ್ ಮಾಡಿ ಅದು ಜೀರಿಗೆ ಅದೆಲ್ಲ ಮಸಾಲೆ ಡಬ್ಬಿ ಹಾಕಿಡ್ಲತ್ತೀನಿ ನೋಡ್ರಿ. ಗಾಳಿ ಅಂತೂ ಜಾಸ್ತಿ ಆಗಿಬಿಟ್ಟದ ನೋಡ್ರಿ. ಈಗ ಒಂದು 2 ದಿನ ಆಯಿತು ಗಾಳಿ ಮತ್ತು ಬಿಸಿಲು ಬೀಳ್ತದ್ರಿ ಚೆಂದಾಗಿ. ಮಳೆಗಾಲ ದಿನನೇ ಅನ್ಸಲ್ದು ಈ ವರ್ಷ. ಅಲ್ಲಿ ಒಂದು ಸ್ವಲ್ಪ ಡಬ್ಬಿಗೆ ಶ್ಯಾಂಪು ಹಚ್ತೊಳಿವ ಡಾಗ್ ಕಾಣಿಸ್ಲತ್ತದಂದು ಶ್ಯಾಂಪು ಹಚ್ಚಿ
ಕೊಟ್ಟಿನ್ರಕ್ಕಿಗೆ ತಿಕ್ಲುತ್ತಾಳ ಹಂಗೆ ಮಾತಾಡೋದು ಕಚ್ಚಾಡೋದು. ನಡ್ದಿತ್ತು ನೋಡ್ರಿ ಅವ್ರಿಬ್ಬರದು ಹಂಗೆ. ನಾ ಇಲ್ಲಿ ಹಂಗೆ ಎಲ್ಲ ಖಾಲಿ ಮಾಡ್ಲತ್ತಿದ್ರು ಇಟ್ಟು ಕಾಗದ್ನಾಗ ಇದ್ರಾಗ ಏನಾರು ಇರ್ತಾವ ಡಬ್ಬ್ಯಾಗ. ಎಲ್ಲ ನೀಟಾಗಿ ಮಾಡಿದ್ರೆ ಚಲೋ ಅನ್ನಿಸ್ತದ ನೋಡ್ರಿ. ಇದು ಮಾಡ್ಲಿಕ್ಕೆ ನಿಂತ್ಕೊಮ್ಮ ಅರ್ಧ ಒಟ್ಟು ಅದು ಬಗೆಹರಲ್ರಿ ದಂಧಿ. ನೋಡ್ರಿ ಇಲ್ಲ ಒಂದು ಸ್ವಲ್ಪ ಒರ್ಸ್ಲತ್ತಿದ ಚಿನ್ನವಿ ವರ್ಷ ಕೊಟ್ಟಳು. ಮತ್ತು ಅವು ಒಣಗರ್ಬಿಲಿ ಒಂದು ಸ್ವಲ್ಪ ವರ್ಷ ಇಡೋದು. ಇಲ್ಲಾಂದ್ರೆ ಅವು ಹಿಂಗೆ ಡಾಗ್ ಕಾಣಿಸ್ತಾವ್ರಿ. ಒಣಗರ್ಬಿಲಿ ವರ್ಷಿ ಇಟ್ಟೇವಂದ್ರೆ ಚಂದ ಅನ್ನಿಸ್ತಾವ ನೋಡ್ರಿ. ಇಲ್ಲಾಂದ್ರೆ ಉಲ್ಟಾ ಡಾಗ್ ಬೀಳ್ತಾವ. ತೋಳಾಳಿಗೆ ಏನು ಅನ್ಸಂಗಿಲ್ರಿ. ಬಾಂಡ್ಯ ತೆಕ್ಕಾಳಿಗೆ ಗಂಡಿ ಬರ್ತದೆ. ಇವ ಥಂಡ ನೀರಾಗ ಕೈ ಹಾಕ್ಬೇಕಲ್ರಿ ಏಕಟ. ತಿಕ್ಕಾಳಿಗೆ ಬೇಸರ ಆಗ್ತದೆ. ಈಗ ಒಳೆ ಆತಾವ ಮತ್ತು ಇಟ್ಟೆಲ್ಲ ಇದ್ರೆ ಮತ್ತೆ ಒಂದು ಕಮ್ಮಿ ಬೀಳ್ತದೆ ನೋಡ್ರಿ. ನೀವು ಇಷ್ಟು ಭಾಂಡೆ ಇದ್ರೆ ಮತ್ತೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ಕೊಂಡಿರ್ಬೇಕಾಗ್ತದೆ. ನಾರೇ ಈಗ ಭಾಂಡೆ ತೊಳೋದೇ ಸ್ಟಾಪ್ ಮಾಡಿಬಿಟ್ಟಿನಿ ನೋಡ್ರಿ. ಒಟ್ಟು ಏನೇನೇನು ತೊಳಲಾಗೀನಿ. ಮತ್ತು ಮ್ಯಾಲೆ ಟಾಕ್ಯಾಗ ಜಾಸ್ತಿ ಭಾಂಡ್ಯಾಗ ಒಳ ಮಾಡಿ ಅದ್ರಾಗೆ ಇಟ್ಬಿಟ್ಟಿನಿ. ತೊಳಾಳಿಗೆ ಏನು ಅನ್ಸಂಗಿಲ್ಲ. ತಿಕ್ಕಾಳಿಗೆ ಭಾಳ ಹೈರಾಣ ಮಾಡ್ತಾವ್ರಿ. ಒಂದಿರ್ಲಾರ್ದಾರ ನಡೆಯಲ್ಲ. ಇಲ್ಲಿ ಅಡವಿ ಮೆಟ್ಟಿಗೆ ನಮಗೂ ಯಾರಿಗೆ ಬೇಡ್ಕೋತ ಯಾರಿಗೆ ಬಾಯಿ ತೆರ್ಕೋತ ಹೋಗೋದ್ರಿ. ಅದ್ರ ಸಂಬಂಧ ತೊಗೊಂಡಂಗೆ ನೋಡ್ರಿ. ತೊಳತನ ಹಂಗೆ ಚಂದ ಅನ್ನಿಸ್ತದ. ತೊಗೊಂಡು ಬಳಕೆ ಯಾಕರ ತೊಗೊಂಡೇವಪ್ಪ ಇಟ್ಟು ಭಾಂಡೆ ಯಾಕರ ಒಳ ಮಾಡಿದೆವು ಅನ್ನೋ ಹಂಗೆ ಆಗ್ತದೆ ನೋಡ್ರಿ. ಒಂದು 2 ದಿನ ಸ್ವಚ್ಛ ಮಾಡಿದೆ ಅಂದ್ರೆ ಒಟ್ಟು ಆಗಿಬಿಡ್ತದೆ ನೋಡ್ರಿ. ಒಂದು 2 ದಿನ ಹೈರಾಣ ಆಗ್ತದೆ. ಆದ್ರೆ ಮತ್ತೆ ಈಗ ಈಗ ಮತ್ತೊಮ್ಮೆ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗಿನಕ್ಕಿಂತ ಅವಾಗ ಕ್ಲೀನ್ ಜಾಸ್ತಿ ಇರ್ತದ್ರಿ. ನಮ್ಮ ಹುಡುಗರು ಭೀ ಮಾಡ್ತಾವ್ರಿಪ್ಪ ಹಂಗೆ ಕೈ ಬಾಯಾಗ. ನಮ್ಮ ಸೋನುಗ ಜರ ಎತ್ತಿಡುವಪ್ಪ ನನ್ನ ಡಬ್ಬಿಗಳು ಎತ್ತಿಡ್ಲತ್ತೀನಿ ನೋಡ್ರಿ. ಹಿಂದಿನ ಮುಂದಿನ ಹಿಂದೆ ಆಲುತ್ತೀವು. ಅವು ಹಿಂಗಿಡಪ್ಪ ಹಿಂಗಿಡು ಅಂತ ಹೇಳ್ತಿದ್ರು. ಹಂಗೆ ಅವು ಹೆಂಗೆ ಆತಾವ. ಈಗ ನಾವು ಒರ್ಸ್ಲಿಕ್ಕೆ ಕೂತಿದ್ದ ಮತ್ತೆ ಹೇಳೋದು ಇಡೋದು ಹಿಂಗೆ ಆತಾವ. ವರ್ಷ ಹಂಗೆ ಒಂದೊಂದು ಎತ್ತಿ ಕೊಟ್ಟಂದ್ರೆ ಪಟ್ ಇಡ್ತಾನಂಥೇಳಿ ಅವನಿಗೆ ಇಡುವಲ್ಲತ್ತೀನಿ ನೋಡ್ರಿ. ಇಡೋದಂತ ರೊಟ್ಟು ಆಗ್ಯದ. ಕ್ಲೀನ್ ಮಾಡೋಣ ಎಷ್ಟು ಮಸ್ತ್ ಅನ್ನಿಸ್ತ ನೋಡ್ರಿ. ಇವು ಕಟ್ಟೆನು ಎಲ್ಲ ಮಸಾಲೆ ಪದಾರ್ಥ ಇವು ಡಬ್ಬಿಗಳು ಏನಿದ್ವಲ್ರಿ ಇವು ಅಷ್ಟು ತೆಗ್ದಾವ ನೋಡ್ರಿ. ಚಿನ್ನು ಒರ್ಸ್ಲಿಕ್ಕತ್ತಾಳ ಹಂಗೆ ವರ್ಷಿ ಅದೆಲ್ಲ ಕಟ್ಟಿ ಒರೆಸಿ ಅಲ್ಲೇ ಇಡ್ಲಿಕ್ಕತ್ತಾಳ್ರಿ ಡಬ್ಬಿಗಳು. ಅದೊಂದು ಕಟ್ಟಿ ಇದೊಂದು ಕಪಾಟಕ್ಕೆ ಅಲ್ಲೇಗ್ಯದ ನೋಡ್ರಿ. ಅಲ್ಲೇ ಜಾಸ್ತಿ ಗಬಾಳ ಇರೋದು. ಈ ಕಡೆ ನಾಟ್ ಜಾಸ್ತಿ ಇರಂಗಿಲ್ಲ. ಎರಡು ಕ್ಲೀನ್ ಆಗ್ಯಾವ. ಮುಂದಿನ ಕ್ಲೀನಿಂಗ್ ನಾಳೆ ಮಾಡ್ಬೇಕು ನೋಡ್ರಿ. ಹಬ್ಬ ಆದ್ರೂ ಯಾಕೆ ಬರ್ತಾವ ಅನ್ನಿಸ್ತದ ನೋಡ್ರಿ. ನಾಳೆಗೆ ಮುಂಜಾನೆ ಐತಾರ ಐತ್ರಿ. ಐತಾರ ಇದ್ದು ಸಂಬಂಧ ನಾಳೆ ಮುಂಜಾನೆ ದೌಡು ಚಾಲು ಮಾಡ್ತೇವೆ ನೋಡ್ರಿ ಬಾಂಡೆ ತಿಕ್ಲಿಕ್ಕೆ. ನಾಳೆಗೆಲ್ಲ ತಿಕ್ಕ ಮುಗಿಸ್ಬಿಡ್ತೀನಿ ರೀ. ಮಳೆ ಮಾರ ಒಣಾರ ಇರ್ಬೇಕ್ರಿ. ಈಗ ಒಣಾರದಾಗೆ ತೆಗ್ದೆ ಅಂದ್ರೆ ಚಲೋ ನೋಡ್ರಿ. ಇಲ್ಲಾಂದ್ರೆ ಮತ್ತೆ ಹನಿಗಿನ ಹತ್ಕೋತವ್ರ ಕೆಟ್ಟ ಹೈರಾಣ ಮಾಡಿ ಇಡ್ತದ್ರಿ. ಇದು ಕೌದಿ ನಮ್ಮ ಸನಿ ಮಾಡಿ ಹೋಗಿತ್ತೇವ್ರಿ. ಕೌದಿ ಹೋಗ್ಯದೇನು ಟೆನ್ಷನ್ ಇಲ್ಲ. ಇವು ಹಾಗೆ ಇಟ್ಟು ಭಾಂಡೆ ತಿಕ್ಕದಂದ್ರೆ ಹಾಗೆ ಈಸಿ ಅರ್ಬಿಗಳು ಎಲ್ಲ ಒಣಗಿಸಿ ಕಟ್ಟಿಡೋದು ನೋಡ್ರಿ.
ಬ್ಯಾಟ್ರಿ ಚಲೋ ತೊಗೊಂಡಿವಣ ಆಗಾಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದು ಒಂದು ಕಪಾಟ ಖಾಲಿ ಮಾಡಿ ಎಲ್ಲ ಸ್ವಚ್ಛ ಕ್ಲೀನಾಗಿ ಎಲ್ಲ ಒರೆಸಿವಿ ನೋಡ್ರಿ. ಮತ್ತು ಇಲ್ಲಿ ಇವೇನದಾವಲ್ರಿ ಇವೆಲ್ಲ ಡಬ್ಬಿಗಳು ಒರೆಸಿಟ್ಟ ನೋಡ್ರಿ. ಚಿನ್ನು ಇದೆಲ್ಲ ಕಟ್ಟಿ ಅದೆಲ್ಲ ಕ್ಲೀನ್ ಒರೆಸಿಟ್ಟಾಳೆ. ಇದೊಂದು ಕ್ಲೀನ್ ಆಗ್ಯದ ಕಪಾಟ. ಈಗ ನೋಡ್ರಿ ಇವು ಏನೇನು ಜಾಸ್ತಿ ಕಿಚ್ಕಟ್ಟು ಭಾಂಡೆ ಇದ್ದಲ್ರಿ, ಇವು ನೋಡ್ರಿ ಇವೆಲ್ಲ ಡಬ್ಬಿಗಳದು ತಿಕ್ಕಿದ್ರಿ. ಇವು ಒಂದು 3-4 ಡಬ್ಬಿ ಒಳಗೆ ಭಾಂಡೆದಾಗ ಅವ ರೀ. ಈಗ ನಾಳೆ ನೋಡ್ರಿ ಇದೊಂದು ಕಪಾಟ, ಇದು ಪೂರ್ತಿ ಮಾಳ, ಇವಷ್ಟು ಭಾಂಡೆ ತಿಕ್ಕಬೇಕು ನೋಡ್ರಿ ನಾಳೆಗೆ. ಮತ್ತು ಇಲ್ಲೊಂದು ಸ್ವಲ್ಪ ಕಪಾಳ, ಇಲ್ಲೊಂದು ಸ್ವಲ್ಪ, ಈ ಕಪಾಟ ಮ್ಯಾಗ ಇಷ್ಟು ಹಿಂಗೆ ಅವು ಎತ್ತಿಟ್ಟಿದ್ದೇವ್ರಿ. ಈ ಕಡೆ ಆ ಕಡೆ ತೆಗೆದು ಇವೆಲ್ಲ ಚೀಲ್ಗಳು ತೆಗೆದು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಇಲ್ಲೇ ಇಡಬೇಕು. ಈ ಮೂಲಿ ಒಂದು ಸ್ವಲ್ಪ ಕ್ಲೀನ್ ಮಾಡೋದು, ಇದು ಕ್ಲೀನ್ ಮಾಡಿದೆವು. ಅಂದ್ರಂತೂ ಹೆಣ್ಣು ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಕೆಲಸ ಇರ್ತದೆ ನೋಡ್ರಿ. ಗ್ಯಾಸ್ ಒಂದಾಗಿ ಒಲೆ ಮ್ಯಾಗ ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಹೊಲ್ದ ಕೆಲಸ ಹಂಗೆ ಒಂದು ಸ್ವಲ್ಪ ಹಾಗಾಗಿ ಕೆಲಸ ಭಾಳ ಆಗುತ್ತೆ ನೋಡ್ರಿ. ಸೆಗಡಿ ಒಂದು ಏನಾಗ್ಯದೇನು ಬಂದದ, ಸೆಗಡಿ ಒಂದು ಸ್ವಲ್ಪ ಯಜಮಾನ್ರಿ ರಿಪೇರ್ ಮಾಡಿ ನೋಡ್ರಿ ಅಂತ ತಂದಿದ. ನೋಡಂಬರಿ ಏನು ಮಾಡ್ಲತ್ತಾರ. ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಟಮಾಟಿ ಹುರಿದು ಇದ್ರಾಗ ಹಾಕಿದ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ನೋಡ್ರಿ ಯಾವ ರೀತಿ ಹುರಿದ ಇಟ್ಟು ಕಡಕ್ ಹುರಿಬೇಕು ನೋಡ್ರಿ ಉಳ್ಳಾಗಡ್ಡಿ. ಇವೆಲ್ಲ ಇದ್ರಾಗ ಸೇರಿಸಿ ಈಗ ಇಷ್ಟು ಶೇಂಗಾದ ಬೀಜ ಹುರಿದು ಶೇಂಗಾದ ಬೀಜ ಅವ. ಈ ಶೇಂಗಾದ ಬೀಜ ಹಾಕೊಂಡ್ರಿ ಇದ್ರಾಗ. ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಉಪ್ಪು ಒಂದು ಸ್ವಲ್ಪ ಚಟ್ನಿ ಜಾಸ್ತಿನೇ ಬೇಕು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಜರ ಟೇಸ್ಟ್ ಆಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ತೀನಿ ರೀ. ಹಸಿರು ಮೆಣಸಿನ್ಕಾಯಿ ಹುರಿದು ಟಮಾಟಿ ಹುರಿದು ಉಳ್ಳಾಗಡ್ಡಿ ಶೇಂಗಾದ ಬೀಜ ಹುರಿದು ಮತ್ತು ಉಪ್ಪು ಜೀರಿಗೆ ಇಟ್ಟು ಸೇರಿಸಿ ಮಿಕ್ಸಿ ಮಾಡಿದ್ರೆ ಮಸ್ತ್ ಆಗ್ತದೆ ನೋಡ್ರಿ ಚಟ್ನಿ ಅಂತೂ. ನಾನು ಇದೇ ರೀತಿ ಮಾಡಿದ ಭಾರಿ ಚೆಂದಾಗಿತ್ತು ನೋಡ್ರಿ. ಅದಕ್ಕೆ ಮತ್ತೆ ಇವತ್ತು ಮಾಡಾಕತ್ತೀನಿ ನೋಡ್ರಿ. ಇದು ಮಿಕ್ಸಿ ಮಾಡಿ ತೊಗೊತೀನಿ ರೀ. ಇಲ್ಲಿ ನೋಡ್ರಿ ಇದಕ್ಕೆ ಮಿಕ್ಸಿ ಮಾಡೀನಿ. ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಈ ಥರ ಚಟ್ನಿ ಮಾಡಿರಿ. ಜಾಸ್ತಿ ಖಾರ ಭೀ ಆಗಂಗಿಲ್ಲ ನೋಡ್ರಿ. ಎಷ್ಟು ಚೆಂದಾಗ ಅನ್ನದ ಜೊತೆ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ನಾನು ಮಾಡಿದ ಎಲ್ಲರೂ ಇಷ್ಟಪಟ್ಟು ಉಂಡ್ರ, ಅದ್ರ ಸಂಬಂಧ ಮತ್ತೆ ಮಾಡೀನಿ ನೋಡ್ರಿ. ನಮ್ಮ ಸೆಗಡಿ ಅಂತೂ ಚಾಲು ಐತ್ರಿಪ್ಪ. ಅಂದ್ರೆ ಲೈಟ್ ಇರಂಗಿಲ್ಲ ರೀ ಟೈಮಿಗೆ. ನಾವು ಮೇನ್ ಅಡುಗೆ ಆಳಿಗೆ ಮಾಡ್ತೇವೆ, ಆಳಿಗೆ ಲೈಟ್ ಇರಲ್ಲ. ಸಂಜೆ ಟೈಮ್ನಾಗ ಏನು ಅಡುಗೆ ಅಷ್ಟು ಜಾಸ್ತಿ ಹತ್ತಂಗಿಲ್ಲ. ಸಂಜೆ ಟೈಮ್ನಾಗ ಇರ್ತಾವೆ ಲೈಟ, ಮುಂಜಾನೆಗೆ ಇರಲ್ಲ ನೋಡ್ರಿ. ಅದೊಂದೇ ಪ್ರಾಬ್ಲಮ್, ಮತ್ತೊಂದೇನಿಲ್ಲ.